ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಸಂಸ್ಥೆಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ಪ್ರಕಾಶನಾಥ ಸ್ವಾಮೀಜಿ ಅವರ 58ನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಕುಂಬಳಗೋಡು ಮಠದಲ್ಲಿ ವಿಶೇಷ ಪೂಜೆ ಹೋಮಗಳನ್ನು ನಡೆಸಲಾಗಿದ್ದು ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಸುಮಾರು 35 ವರ್ಷಗಳಿಂದ ಸಮಾಜಕ್ಕೆ ನಾನಾ ವಿಧದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವ ಶ್ರೀಗಳಿಗೆ ರಾಜ್ಯದ ಖ್ಯಾತ ಗಣ್ಯರು ಹಾಗೂ ಮಠಾಧೀಶರು ಶುಭ ಕೋರಿದ್ದಾರೆ. ಇವತ್ತು ಕುಂಬಳಗೋಡು ಮಠದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಿದ್ಧಗಂಗಾ ಮಠದ ಶ್ರೀಗಳು, ಕನಕಪುರ ಚಿಕ್ಕಕಲ್ಲುಬಾಳು ಮಠದ ಶ್ರೀಗಳು, ವಿನಯ್ ಗುರೂಜಿ ಹಾಗೂ ವಿಸ್ತಾರ ನ್ಯೂಸ್ನ ಎಂಡಿ ಎಚ್.ವಿ. ಧರ್ಮೇಶ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿ ಪುಷ್ಪಗುಚ್ಛ ನೀಡುವ ಮೂಲಕ ಶುಭ ಕೋರಿದರು. ಇದೇ ವೇಳೆ ಮಾತನಾಡಿದ ಸಿದ್ಧಗಂಗಾ ಮಠದ ಶ್ರೀಗಳು, ಪ್ರಕಾಶನಾಥ ಶ್ರೀಗಳದ್ದು ತಾಯಿ ಹೃದಯ, ಎಲ್ಲರ ಕಷ್ಟಗಳಿಗೆ ನೆರವಾಗುವ ಮಹಾ ಸಾಧನೆ ಮಾಡ್ತಾ ಇದ್ದು ಅವರು ಎಲ್ಲರಿಗೂ ಕೂಡ ಆದರ್ಶ ಅಂತ ಹೇಳಿದರು. ನಮ್ಮ ಪ್ರಕಾಶನಾಥ ಸ್ವಾಮೀಜಿಯವರ ಹುಟ್ಟುಹಬ್ಬ ಇದೆ. ಅವ್ರ ಹುಟ್ಟುಹಬ್ಬದಲ್ಲಿ ಪ್ರತಿ ವರ್ಷ ನಾವು ಬರಲೇಬೇಕು. ನಮಗೆ ಅವ್ರಿಗೆ ಅಷ್ಟು ಆತ್ಮೀಯತೆ ಇರುವಂಥದ್ದು. ಲಿಂಗೈಕ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರ ಒಬ್ಬ ಅಂತರಂಗದ ಶಿಷ್ಯ ಅಂದರೆ ಪ್ರಕಾಶನಾಥ ಸ್ವಾಮಿಗಳು ಅಂತ ಹೇಳಬೇಕಾಗಿರುವಂಥ, ನಾನು ನೋಡಿದಾಗೆ ನನ್ನ ಬುದ್ಧಿ ಕಂಡಾಗಿನಿಂದಲೂ ಕೂಡ ಅವರನ್ನು ತಾಯಿ ಅಂತ ನೋಡ್ಕೊಳ್ತಿದ್ದವರು ಅಂದರೆ ಅದು ಪ್ರಕಾಶನಾಥ ಸ್ವಾಮಿಗಳು ಅಂತ ಹೇಳಬೇಕಾಗಿರುವಂಥದ್ದು. ಅವರ ಹುಟ್ಟುಹಬ್ಬವನ್ನು ಸರಳವಾಗಿ ಆಚರಿಸ್ತಾರೆ, ಆದರೂ ಭಕ್ತರು ಅದನ್ನು ವಿಶೇಷವಾಗಿ ಆಚರಿಸುವಂತಹ ಒಂದು ವಿಶೇಷತೆಯಲ್ಲಿ ಸಂಜೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಪ್ರತಿ ವರ್ಷವೂ ಕೂಡ ನಮ್ಮ ಸ್ಟೇಡಿಯಂನೊಳಗೆ ಪೂಜ್ಯರ ಸನ್ನಿಧಿಯಲ್ಲಿ ಅವರಿಗೆ ಎಲ್ಲರೂ ಕೂಡ ಶುಭವನ್ನು ಹಾರೈಸುವಂಥ ಕೆಲಸ. ನಿಜವಾಗಲೂ ಕೂಡ ಅವರ ಸಾಧನೆ ದೊಡ್ಡದು. ಪೂಜ್ಯ ಬಾಲಗಂಗಾಧರ ಮಹಾಸ್ವಾಮಿಗಳವರ ಅನೇಕ ಕಾರ್ಯಗಳನ್ನು ಇವತ್ತು ನಿರ್ಮಲಾನಂದ ಮಹಾಸ್ವಾಮಿಗಳವರ ಜೊತೆ ಸೇರಿಕೊಂಡು ಅದನ್ನು ಹೆಚ್ಚು ಮುಂದುವರಿಸುವಂತಹ, ಬೆಳೆಸುವಂತಹ, ಅದನ್ನು ರೂಢಿಸುವಂತಹ ದೊಡ್ಡ ಸೇವಾ ಕಾರ್ಯವನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ನನ್ನ ಹುಟ್ಟುಹಬ್ಬ ನಾನು ಮಾಡ್ಕೊಳ್ಳೋತಾ ಇಲ್ಲ, ಇದನ್ನು ಪ್ರೀತಿಯಿಂದ ಎಲ್ಲರೂ ಸೇರಿ ಒಂದು ಪ್ರೀತಿನ ದಾರೆ ಎರಿತಾ ಇದ್ದಾರೆ. ನಮ್ಮ ಗುರುಗಳು ಬಾಲಗಂಗಾಧರ ಸ್ವಾಮೀಜಿಯವರು ಏನೋ ಒಂದು ದಾರಿ, ಒಂದು ಹಾದಿ ತೋರಿಸ್ಕೊಟ್ಟಿದ್ದಾರೋ ಆ ಹಾದಿಯಲ್ಲಿ ನಾವೆಲ್ಲ ನಡೀತಾ ಇದ್ದೀವಿ. ಆ ಹಾದಿ ಯಾವತ್ತು ಕಲ್ಲು ಮುಳ್ಳಾಗಿಲ್ಲ. ಅವ್ರು ಹಾಕಿರೋಕ್ಕಂಥ ಹೂವು ನಮ್ಮನ್ನ ನಡೆಸ್ಕೊಂಡು ಹೋಗ್ತಾ ಇದೆ. ಅವ್ರು ಏನು ದಾರಿ ತೋರಿಸಿದಾರೋ ಆ ದಾರಿಲಿ ನಾನು ನಡೀತಾ ಇದ್ದೀನಿ. ಆದ್ರೆ ಹುಟ್ಟುಹಬ್ಬ ಅನ್ನೋದು ನಾನು ಆಚರಿಸ್ಕೊಳ್ತಾ ಇಲ್ಲ. ನನ್ನ ಹುಟ್ಟುಹಬ್ಬ ಯಾವತ್ತೂ ನಾನು ಆಚರಿಸ್ಕೊಂಡೇ ಇಲ್ಲ. ಇದು ನಮ್ಮ ಎಲ್ಲ ಜನಗಳು ಸೇರಿದ್ದಾರೆ. ಅವ್ರುಗಳು ಮಾಡ್ತಿರ್ತಕ್ಕಂಥದ್ದು ಅವರ ಪ್ರೀತಿ ವಿಶ್ವಾಸ, ಅವರ ಏನು ಒಂದು ಪ್ರೀತಿ ತೋರಿಸ್ತಾ ಇದ್ದಾರೆ, ಆ ಪ್ರೀತಿಗೆ ನಾನು ಎಲ್ಲರಿಗೂ ಚಿರಋಣಿ ಆಗಿರ್ತೀನಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.